ವಿಶ್ವದ ಪ್ರಥಮ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಇದರ ಒಂದು ಪ್ರಾಮುಖ್ಯತೆ ಹೆಚ್ಚಾಯಿತು. ಯಾಕೆ ಹೆಚ್ಚಾಯಿತು ಅಂತಂದರೆ ಇದು ಒಂದು ಸೆಮಿ ಆರ್ಮಿ ಇದ್ದಂಗೆ, ಸೆಮಿ ಆರ್ಮಿ, ಸೆಮಿ ನೇವಿ, ಸೆಮಿ ಏರ್ಫೋರ್ಸ್ ಇದ್ದಂಗೆ ಒಂದು ಜೂನಿಯರ್ ಲೆವೆಲಲ್ಲಿ, ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿ ರಾಷ್ಟ್ರದ ಬಗ್ಗೆ ಅಭಿಮಾನ ಮತ್ತು ರಾಷ್ಟ್ರದ ರಕ್ಷಣೆಗೆ ನಿಲ್ತಕ್ಕಂಥ ಒಂದು ಚಿಕ್ಕದಾದ ಒಂದು ಟ್ರೈನಿಂಗ್ ಒಂದು ಸೆಂಟ್ರ್ ಇದು. ಮಕ್ಕಳಿಗೆ ಆಸಕ್ತಿ ಹುಡ್ಸಕ್ಕೆ NCC ಒಂದು ಮಿನಿ ಆರ್ಮಿ, ಮಿನಿ ನೇವಿ ಇದನ್ನ ನಮ್ಮ ಸ್ಕೂಲ್ ಅಂದರೆ ಶಾಲೆಯ ದೆಸೆಯಲ್ಲಿ ಮತ್ತು ಕಾಲೇಜಿನ ಇದರಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇರ್ತದೋ ಅದ್ರ ಬಗ್ಗೆ ಅವ್ರಿಗೆ ಸೇರ್ಕೊಳ್ಳಿಕ್ಕೆ, ಅದ್ರ ಬಗ್ಗೆ ಒಂದು ಆಸಕ್ತಿ ವಹಿಸಲಿಕ್ಕೆ ಇದನ್ನ ಒಂದು ಶುರು ಮಾಡಿದ್ದಾರೆ. ಯಾವಾಗ ಪ್ರಥಮ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ನಮ್ಮ ಭಾರತದ ಆರ್ಮಿ ಇನ್ನೂ ಅಷ್ಟೊಂದು ಪಕ್ವವಾಗಿರಲಿಲ್ಲ. ಅವಾಗ ಇನ್ನೂ ಬ್ರಿಟಿಷ್ ರೂಲ್ ಇತ್ತು. ಅವಾಗ ಆರ್ಮಿಗೆ ಪ್ರಥಮ ಮಹಾಯುದ್ಧಕ್ಕೆ ಇಲ್ಲಿಂದ ಭಾರತದಿಂದ ಸೈನ್ಯವನ್ನು ಕಳಿಸ್ಬೇಕಾದ್ರೆ ಯಾವಾಗ ಸ್ಟಾರ್ಟ್ ಆಗಿತ್ತು, ಅವಾಗ ಇದನ್ನ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು NCCಯನ್ನು ಸ್ಥಾಪನೆ ಮಾಡಲಾಯಿತು. ಇದನ್ನ 1920ರಲ್ಲೇ ಯೂನಿವರ್ಸಿಟಿ ಟ್ರೈನಿಂಗ್ ಕ್ಯಾಂಪ್ ಅಂತ ಹೇಳಿ, ಯೂನಿವರ್ಸಿಟಿ ಟ್ರೈನಿಂಗ್ ಕೋರ್ಸ್ ಅಂತ ಹೇಳಿ ಒಂದು ಶುರು ಮಾಡಿದ್ರು. ಅದಾದ ನಂತರ ಸ್ವಾತಂತ್ರ್ಯದ ನಂತರ 1948ರಲ್ಲಿ ನಮ್ಮ ಪ್ರಥಮ ಪ್ರಧಾನಿಗಳಾದಂಥ ಜವಾಹರ್ಲಾಲ್ ನೆಹರು 48ನೇ ಇಸ್ವಿಯಲ್ಲಿ ಇದನ್ನ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಶುರು ಮಾಡಿದ್ರು. 48ರಲ್ಲಿ ಶುರು ಮಾಡಿದ್ರೆ ಅದರ ನಂತರ 48ರಲ್ಲಿ ಪ್ರಥಮವಾಗಿ ಆರ್ಮಿ ವಿಂಗನ್ನು ಶುರು ಮಾಡಿದ್ರು. ಅದಾದ ನಂತರ 50ರಲ್ಲಿ ನೇವಿಯನ್ನು, 52ರಲ್ಲಿ ಏರ್ಫೋರ್ಸನ್ನು ಶುರು ಮಾಡಿದ್ರು. ಅದಾದ ನಂತರ ಮುಂದೆ ಬೆಳೀತಾ ಇತ್ತು. ಹುಡುಗಿಯರಿಗೂ ಕೂಡ ಶುರುವಾಯಿತು. ಮೊದಲು ಶುರುವಾದಾಗ ಹುಡುಗರಿಗೆ ಸ್ಟಾರ್ಟ್ ಆಗಿತ್ತು. ಅದಾದ ನಂತರ ಹೆಣ್ಮಕ್ಳಿಗೂ ಕೂಡ ಇದಕ್ಕೆ ಒಂದು ಟ್ರೈನಿಂಗ್ ಇರಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಕೂಡ ಶುರು ಮಾಡಿದ್ರು. ಇದನ್ನು ಆಲ್ ಓವರ್ ಇಂಡಿಯಾ ಶುರು ಮಾಡಿದಾಗ ಭಾಳ ಕಡಿಮೆ ಇತ್ತು ರೆಸ್ಪಾನ್ಸ್. ಆಮೇಲೆ ಎಜುಕೇಷನ್ ಪಾಲಿಸಿಗಳು ಬಂದಂಗೆ ಇದನ್ನು ಕೂಡ ವಿಸ್ತಾರಗೊಂಡು ನೆಕ್ಸ್ಟ್ 71ರಲ್ಲಿ ಇದರದ ಒಂದು ವಿಸ್ತಾರ ಜಾಸ್ತಿ ಆಗಿ 71ರಲ್ಲಿ ನಮ್ಮ ಯುದ್ಧ ಆದಾಗ ಈ NCCಯನ್ನು ಕೂಡ ಬಳಸ್ಕೊಳ್ಳಾಯಿತು. NCC ಏನು ಬಳಸ್ಕೊಳ್ಳೋದು ಮುಂದಿನ ಲೈನಲ್ಲಿ ಅಲ್ಲ ಅಂತೂ, ಮುಂದಿನ ಲೈನಲ್ಲಿ ಆರ್ಮಿ ಮೈನ್ ಇದ್ದಿದ್ರು ಅವ್ರಿಗೆ ಸಪೋರ್ಟಿಂಗ್ ಅಸಿಸ್ಟೆನ್ಸ್ ಆಗಿ NCC ಕೆಡೆಟ್ಗಳನ್ನ ಬಳಸ್ಕೊಳ್ಳಾಯಿತು. ಹಾಗಾಗಿ ಇದ್ರ ಪ್ರಾಮುಖ್ಯತೆ ಭಾಳ ಇದಾಯಿತು. ಏನಿದು ಮೇನು ಮೋಟೋ ಏನು ಅಂತಂದರೆ ಯೂನಿಟಿ ಮತ್ತು ಡಿಸಿಪ್ಲಿನ್ ಅಂತ. ಅಂದರೆ ಒಂದು ವಿದ್ಯಾರ್ಥಿಗಳಲ್ಲಿ ಈಗಲಿಂದನೇ ಒಂದು ಯೂನಿಟಿನ ಬರಬೇಕು, ಏಕತೆಯನ್ನು ಅದನ್ನು ಬರಬೇಕು, ಆಮೇಲೆ ಶಿಸ್ತು ಅನ್ನೋದು ಬರಬೇಕು ವಿದ್ಯಾರ್ಥಿ ದೆಸೆಯಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳಾಯಿತು. ಆಮೇಲೆ ಇದರಿಂದ ಪ್ರತಿಯೊಂದು ಜಿಲ್ಲೆ ಅಂತ ರಾಜ್ಯದಲ್ಲಿ ಎಲ್ಲ ಕಡೆಗೂ ಇದನ್ನು ವಿಸ್ತಾರಗೊಳಿಸ್ತಾ ಇತ್ತು. ಈಗ ನಮ್ಮ ಕರ್ನಾಟಕ ಮತ್ತು ಗೋವಾ ಎರಡನ್ನೂ ಸೇರಿಸ್ಬಿಟ್ಟು ಒಂದು ವಿಂಗ್ ಅಂತ ಶುರು ಮಾಡಿದ್ವಿ. ಟೋಟಲ್ ಇದರಲ್ಲಿ ನಮ್ಮ ಆಲ್ ಓವರ್ ಇಂಡಿಯಾ ಪ್ರತಿ ವರ್ಷ ಸುಮಾರು 8 ರಿಂದ 10 ಲಕ್ಷ ವಿದ್ಯಾರ್ಥಿಗಳು ಇದರಿಂದ ಹೊರಗಡೆ ಬರ್ತಾ ಇದ್ದಾರೆ. ಮತ್ತು ಇದರ ಬೆನಿಫಿಟ್ ತುಂಬ ಜಾಸ್ತಿ ಇದೆ ಇತ್ತೀಚಿನ ದಿನ. ಅಂದರೆ ಇದರಲ್ಲಿ ಪ್ರತಿಯೊಂದನ್ನು ಗೌರ್ಮೆಂಟೇ ಪ್ರೊವೈಡ್ ಮಾಡ್ತಾರೆ. ಒಂದು ಯೂನಿಫಾರ್ಮಿಂದ ಹಿಡಿದು, ಒಂದು ಬೆಲ್ಟಿಂದ ಹಿಡಿದು, ಒಂದು ಶೂಸಿಂದ ಹಿಡಿದು ಅದನ್ನು ಒಗಿತಕ್ಕಂಥ ಚಾರ್ಜ್ ಕೂಡ ಗೌರ್ಮೆಂಟ್ ಪೇ ಮಾಡ್ತಾರೆ. ಯಾವುದೇ ಒಂದು ರೂಪಾಯಿ ಖರ್ಚಿಲ್ದಂಗೆ ಒಂದು ವಿದ್ಯಾರ್ಥಿ ಆದಂಥವನು, ವಿದ್ಯಾರ್ಥಿನಿ ಆದಂಥವ್ರು ಅವರ ಜೀವನದಲ್ಲಿ ಬೇಕಾದಂಥ ಶಿಸ್ತನ್ನು ರೂಪಿಸ್ಕೊಳ್ಳಿಕ್ಕೆ ಇದು ಅನುವು ಮಾಡಿಕೊಡ್ತಾರೆ. ಹಾಗಾಗಿ ಇದು ಬಹಳ ಪ್ರಾಮುಖ್ಯತೆ. ಟ್ರೈನಿಂಗ್ ಕಾಲೇಜ್ ಮಾಮೂಲಿ ಸ್ಕೂಲ್ ಕಾಲೇಜ್ನಲ್ಲೇ ಇದು ಒಂದು ಟ್ರೈನಿಂಗ್ ಸೆಂಟರ್. ಕಾಲೇಜ್ಗಳಲ್ಲೇ ಯಾವುದು ಇದಕ್ಕೆ ಮೊದಲು ಸ್ಕೂಲ್ಗಳಲ್ಲಿದೆ, ಹೈಸ್ಕೂಲ್ ಆದ ನಂತರ ಇನ್ನು PUC ಡಿಗ್ರಿ ಲೆವೆಲ್ ಇರುತ್ತೆ. 3 ಥರದ ವಿಂಗ್ಗಳನ್ನ ಇದು ಮಾಡಿದ್ದಾರೆ. ಜೂನಿಯರ್ ವಿಂಗು ಮತ್ತು ಸೀನಿಯರ್ ವಿಂಗ್ ಅಂತ. ಜೂನಿಯರ್ ವಿಂಗ್ ಬಂದು ಹೈಸ್ಕೂಲಲ್ಲಿ ಅವ್ರಿಗೆ A ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದಕ್ಕೊಂದು ಎಕ್ಸಾಮ್ ಇರ್ತದೆ. 2 ವರ್ಷ 3 ವರ್ಷ ಆದ ನಂತರ ಅವ್ರಿಗೆ ಎಕ್ಸಾಮ್ ಬರ್ತದೆ, A ಸರ್ಟಿಫಿಕೇಟ್ ಕೊಡ್ತಾರೆ. ನೆಕ್ಸ್ಟ್ ಅದಾದ ನಂತರ PUC ಲೆವೆಲಲ್ಲಿ 2 ವರ್ಷ ಆದ ತಕ್ಷಣ ಅದಕ್ಕೆ B ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಡಿಗ್ರಿ ಆದ ತಕ್ಷಣ C ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಇದು ಇದರ ಒಂದು ಇದು C ಸರ್ಟಿಫಿಕೇಟ್ ಆದಂಥವ್ರಿಗೆ ಮೊದಲು ಎಲ್ಲ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಸೀಟ್ಗಳು ರಿಸರ್ವೇಷನ್ ಇತ್ತು. ಈಗೇನಿದೆಯೋ ಗೊತ್ತಿಲ್ಲ, ಈಗಲೂ ರಿಸರ್ವೇಷನ್ ಇದೆ. ಇವತ್ತು ಅವರು ಸ್ವಲ್ಪ ಮಾರ್ಕ್ಸಲ್ಲಿ ಕಡಿಮೆ ಬಂದಿದ್ದು ಕೂಡ C ಸರ್ಟಿಫಿಕೇಟ್ ಹೋಲ್ಡರ್ ಇದ್ದು ಅದರಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ ಅಂತಂದರೆ ಅವ್ರನ್ನ ಪುಷ್ ಮಾಡ್ಬೋದು. ಆ ಥರ ಒಂದು ಫೆಸಿಲಿಟಿ ಇದರಲ್ಲಿದೆ. ಇದರಲ್ಲಿ ಕ್ಯಾಂಪ್ಗಳು ಕೂಡ ನಡೀತವೆ. ಏನು ಸ್ಕೂಲು ಕಾಲೇಜಲ್ಲಿ ಮಾಡ್ತಾರೆ ಅದೇ ಥರ ಕ್ಯಾಂಪ್ಗಳು ನಡೀತದೆ. 8 ದಿವಸ ಟ್ರೈನಿಂಗ್ ಕ್ಯಾಂಪ್ಗಳು ಇರ್ತವೆ. ಆ ಟ್ರೈನಿಂಗ್ ಕೊಡ್ತಕ್ಕಂಥವೆಲ್ಲರೂ ಆರ್ಮಿ ಪರ್ಸನ್. ಆರ್ಮಿನಲ್ಲಿ ಏನೇನು ಅವರು ಮರಿಕಣ್ಣ ಇರ್ಬೋದು, ಶಿವಣ್ಣ ಇರ್ಬೋದು, ಏನೇನು ಮಾಡಿದ್ರು ಅದನ್ನೆಲ್ಲ 8 ದಿವಸ 10 ದಿವಸದಲ್ಲಿ
ಕ್ಯಾಂಪಲ್ಲಿ ವಿದ್ಯಾರ್ಥಿಗಳು ಕೊಡ್ತಾರೆ. ಇವತ್ತು ಶೂಟಿಂಗಿಂದ ಹೇಳಿ, ಶೂಟಿಂಗು, ರೈನಿಂಗು, ಏನೋ ರೈಫಲ್ಗಳನ್ನ ಕ್ಲೀನ್ ಮಾಡೋದ್ರಿಂದ ಹೇಳಿ, ಬುಲೆಟ್ ಕೌಂಟ್ ಮಾಡೋದು, ಬುಲೆಟಲ್ಲಿ ಏನಿದೆ ಪ್ರತಿಯೊಂದು ಆರ್ಮಿನಲ್ಲಿ ಏನೇನು ಮಾಡ್ತಾರೆ ಅದೊಂದು ಪ್ರತಿಯೊಂದು ಟ್ರೈನಿಂಗನ್ನು ಕೂಡ ವಿದ್ಯಾರ್ಥಿಗಳು ಸಿಂಪಲ್ ಆಗಿ ಹೇಳ್ಬೋದು. ಇಲ್ಲಿ ಯಾವ ಥರ ನಡ್ಕೋಬೇಕು, ಯಾವ ಥರ ಲೈಫ್ ಇರ್ತದೆ ಕ್ಯಾಂಪ್ಗಳಲ್ಲಿ. ಒಂದು ಚೂರ ಹೊರಗಡೆ ಕೂಡ ನಾವೊಂದು 3 ಕ್ಯಾಂಪ್ ಮಾಡಿದ್ವಿ. ಒಂದು ಏರ್ಫೋರ್ಸ್ ಸ್ಟೇಷನ್ ಜಾಲಹಳ್ಳಿನಲ್ಲಿ, ಇನ್ನೊಂದು ನವೋದಯ ಸ್ಕೂಲ್ ಹೊಲ್ಲಳ್ಳಿನಲ್ಲಿ, ಇನ್ನೊಂದು ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್. ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ ಅಂತಲೇ ಮಾಡ್ತಾರೆ 10 ದಿವಸ. ಅವ್ರು ಪೂರ್ತಿ 10 ದಿವಸ ಬರೀ ಆರ್ಮಿಯವ್ರ ಜೊತೆಲೇ ಇರಬೇಕು. ಆರ್ಮಿಯವ್ರು ಏನೇನು ಮಾಡ್ತಾರೋ ಅದನ್ನೇ ಮಾಡಬೇಕು. ಅವ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ ಅಂದ್ರೆ 5 ಗಂಟೆಗೆ ಎದ್ದೇಳಬೇಕು. ರಾತ್ರಿ 2 ಗಂಟೆಗೆ ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ, ಸೆಂಟ್ರಿ ಕೆಲಸ ಮಾಡ್ತಾರೆ ಅಂತ ಅದನ್ನು ಮಾಡಬೇಕು. ಆ ಥರ ಒಂದು ಕ್ಯಾಂಪನ್ನ ASC ಸೆಂಟ್ರು ಬೆಂಗಳೂರಲ್ಲಿ ಕೂಡ ಇದು ಮಾಡಿದ್ರು. ಅದು ಒಂದು ಲೈಫನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಕಲಿಸ್ಕೊಡ್ತಾರೆ. ಆಮೇಲೆ ಏನಿಲ್ಲ ನಾವು ಜೀರೋದಲ್ಲಿದ್ದರೂ ಕೂಡ ನೀವು ಯಾವ ಥರ ಬದುಕಬೇಕು ಅನ್ನೋದನ್ನ ಈ NCC ಆಗಲಿ NSS ಆಗಲಿ ಕಲಿಸ್ಕೊಡ್ತಾರೆ. ಇದರಲ್ಲಿ ಮೇಯ್ನ್ ಏನು ಅಂತಂದರೆ ವ್ಯಕ್ತಿತ್ವ ವಿಕಸನಗಳು ಏನು ಇದನ್ನ ಆಗ್ತದೆ. ವಿದ್ಯಾರ್ಥಿಯ ಜೀವನ ಶಿಸ್ತುಬದ್ಧ ಕ್ರಮಜೀವನ. ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಕಡಿಮೆ ಬರ್ಬೋದು, ಇಲ್ಲ ಜಾಸ್ತಿ ಬರ್ಬೋದು, ಬಟ್ ಅವನ ಲೈಫನ್ನು ಲೀಡ್ ಮಾಡ್ಕೊಳ್ಳಿಕ್ಕೆ ಅವನಿಗೊಂದು ಧೈರ್ಯವನ್ನು ತುಂಬತಕ್ಕಂಥದ್ದು ಮತ್ತು ದೇಶ ಮೊದಲು ಅನ್ನೋ ಒಂದು ಕಾನ್ಸೆಪ್ಟನ್ನು ಮನಸ್ಸಿನೊಳಗೆ ಕೂರಿಸ್ತಾರೆ. ಹಾಗಾಗಿ ಇದು ಭಾಳ ತುಂಬ ಒಳ್ಳೆಯದಿದೆ. ಇದರಲ್ಲಿ ಮೇನ್ NCC ಇಂದ ಬಂದಂಥ ಮೇನ್ ಪರ್ಸನಾಲಿಟಿಗಳು ಹೆಸರು ಹೇಳಬೇಕು ಅಂತಂದರೆ ತುಂಬ ಜನ ಇದೆ. ಅದರಲ್ಲಿ ಮುಖ್ಯವಾದಂಥವು ಅಂದರೆ ಈಗ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಅವರು ಕಾಲೇಜ್ ಲೈಫ್ನಲ್ಲಿ NCCನಲ್ಲಿದ್ದರು. ಆಮೇಲೆ ಈಗಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇರ್ಬೋದು, ಆಮೇಲೆ ಅವರು ಮಾಜಿ ಉಪರಾಷ್ಟ್ರಪತಿಗಳಾದಂಥ ಮೊಹಮ್ಮದ್ ಅನ್ಸಾರಿ ಅವರು ಇರ್ಬೋದು, ಆಮೇಲೆ ನಮ್ಮ ಲಾಸ್ಟ್ ಟೈಮ್ ಸ್ಪೋರ್ಟ್ಸ್ ಮಿನಿಸ್ಟರ್ ರಾಜ್ಯವರ್ಧನ್ ರಾಥೋಡ್ ಅವರು ಒಲಿಂಪಿಕ್ ಮೆಡಲ್ ವಿಜೇತರು ಪ್ಲಸ್ ಎಕ್ಸ್ ಆರ್ಮಿ ಪರ್ಸನ್ನು ಅವರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಯಾ ಬಚ್ಚನ್ ಅವರು ಫೇಮಸ್ ಫಿಲಮ್ ಆಗಿ ಅವರು ರಿಪಬ್ಲಿಕ್ ಡೇ ಪೆರೇಡ್ ಅಂತ ನಡೀತಾರೆ. ರಿಪಬ್ಲಿಕ್ ಡೇನಲ್ಲಿ ಪೆರೇಡ್ ನಡೀತಾರೆ. ಅದಕ್ಕೆ NCC ಇಂದಲೇ ಒಂದು ಸಪ್ರೇಟ್ ಟ್ರೂಪನ್ನು ಕಳಿಸ್ತಾರೆ. 1018 ಎಷ್ಟು ಜನ ಹುಡುಗ ಇಬ್ಬರಿಗೂ ಕೂಡ ಇದೆ. ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಪಾಲ್ಗೊಳ್ಳೋದು ಅಂತಂದರೆ ಅದು NCC ಒಂದು ಹೈಯೆಸ್ಟ್ ಅವಾರ್ಡ್ ಇದ್ದಂತೆ. ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಇಂಡಿಯಾ ಗೇಟಲ್ಲಿ ವಾಕ್ ಮಾಡೋದು ಅಂತಂದರೆ, ಪೆರೇಡ್ ಮಾಡೋದು ಅಂತಂದ್ರೆ ಅದೊಂದು ಗ್ರೇಟ್. ಪ್ಲಸ್ ಅದು 1 ತಿಂಗಳು ಟ್ರೈನಿಂಗ್ ಇರುತ್ತೆ. 1 ತಿಂಗಳು ಟ್ರೈನಿಂಗು ಪ್ಲಸ್ ಅದರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಮೀಟ್ ಮಾಡೋದು. ಡಿಫೆನ್ಸ್ ಮಿನಿಸ್ಟ್ರಿಂದ ಹಿಡಿದು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟ್ರು ಆಮೇಲೆ ವೈಸ್ ಪ್ರೆಸಿಡೆಂಟು ಪ್ರತಿಯೊಬ್ಬರನ್ನು ಕೂಡ ಮೀಟ್ ಮಾಡ್ಬೋದು. ಅವ್ರ ಜೊತೆ ಕೂತ್ಕೊಂಡು ಊಟದ ಒಂದು ವ್ಯವಸ್ಥೆ ಕೂಡ ಇರ್ತದೆ. ರಿಪಬ್ಲಿಕ್ ಡೇ ಪೆರೇಡ್ ಆಗಲಿ ಭಾಗವಹಿಸಿದ್ದಾನೆ ಅಂದರೆ ಅವನು ಗೋಲ್ಡ್ ಮೆಡಲ್ ಇದ್ದಾನೆ. ಆ ಥರ ಇದೆ. ಆಮೇಲೆ ರಾಜನಾಥ್ ಸಿಂಗ್ ಅವರು ಇದ್ದಾರೆ, ಮೊರಾರ್ಜಿ ದೇಸಾಯಿ ಅವರು ಇದ್ದಾರೆ, ಅವರು ಕೂಡ NCC ಕ್ರೆಡಿಟ್ಟು. ಆಮೇಲೆ ಸುಷ್ಮಾ ಸ್ವರಾಜ್ ನಮ್ಮ ಮಾಜಿ ವಿದೇಶಾಂಗ ಸಚಿವರು, ಆಮೇಲೆ ಮನೋಹರ್ ಪಾರಿಕರ್ ಅವರು ರಕ್ಷಣಾ ಸಚಿವರಾಗಿರುವಂಥವರು, ಗುಲಾಮ್ ನಬಿ ಆಜಾದ್, ಕಿರಣ್ ಬೇಡಿ ಅವರು ಕೂಡ NCC ಕ್ರೆಡಿಟ್ಟು. ಈ ಥರ ಇದೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ IG ಬಿ ರೂಪ ಅಂತ ದಾವಣಗೆರೆ, ಅವರು NCC ಇಂದಲೇ ನಾನು IPS ಆಗಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಒಂದು ಫಂಕ್ಷನ್ ಹೇಳಿರ್ತೀನಿ. ಹಾಗೆ ಈ ಒಂದು NCC ಬಗ್ಗೆ ಚೊಕ್ಕದಾಗಿ ನನಗೆ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವರಾಜ್ ಸರ್ ಅವರನ್ನು ಹೊಂದಿಸ್ತಾ, ಮತ್ತೊಂದು ಕೋರಿಕೆ NCC ಆಗಲಿ NSS ಆಗಲಿ ಸ್ಪೋರ್ಟ್ಸ್ ಆಗಲಿ PS ಆಗಲಿ ದಯವಿಟ್ಟು ನಮ್ಮ ರೋಟರಿ ಸ್ಕೂಲ್ಗೆ ಅಳವಡಿಸಿ. ಬರೀ ಮಾರ್ಕ್ಸಿಂದ ಓಡ್ತಾ ಇದ್ದೀವಿ, ಅದಕ್ಕನ್ನ ಸಹಮತ ವ್ಯಕ್ತಪಡಿಸ್ತಾರೆ ಅಂತ ಅನ್ಕೊಂತೀನಿ. ನಮ್ಮ ಇವರೆಲ್ಲ ಸದಸ್ಯರು ದಯವಿಟ್ಟು ಯಾವ್ದಾರ ಒಂದು ಕೋರ್ಸ್ ಎಜುಕೇಷನ್ ಇದ್ದೇ ಇರ್ತದೆ. ಸ್ಪೋರ್ಟ್ಸು ಗೈಡ್ಸು ನಮ್ಮ ಆಶಾ ಪ್ರಸನ್ನ ಕುಮಾರ್ ಅವರು ಸ್ಪೋರ್ಟ್ಸ್ ಗೈಡ್ಸ್ ಇನ್ಚಾರ್ಜ್ ತುಮಕೂರು ಡಿಸ್ಟಿಕ್ಗೆ ಅಂತ ಒಂದು ಕೋರ್ಸನ್ನು ನಮ್ಮ ರೋಟರಿ ಸ್ಕೂಲಲ್ಲಿ ಅಳವಡಿಸ್ಬಿಟ್ಟು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಪ್ರಥಮ ಸ್ಕೂಲ್ ಆಗಬೇಕು ಅಂತ ಒಂದು ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಒಂದು ಸ್ಕೂಲ್ ಇದೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ, ರೋಟರಿ ಸ್ಕೂಲ್ ಆಗಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಾ NCC ಬಂದು ಆರ್ಮಿ ಅಂದರೆ ಆರ್ಮಡ್ ಫೋರ್ಸಸ್ ಮಿಲಿಟರಿಯ ಒಂದು ಶಿಕ್ಷಣವನ್ನು ಸಂಕ್ಷಿಪ್ತವಾಗಿ ಎಜುಕೇಷನ್ ಲೈಫಲ್ಲಿ ಕೊಡುತ್ತೆ. NSS ಬಂದು ಸೋಷಿಯಲ್ ಎರಡೂ ಕೂಡ ಇದೆ. ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅದು ಕೂಡ ಒಳ್ಳೆಯದು. ಸ್ಪೋರ್ಟ್ಸು ಗೈಡ್ಸು ಮಕ್ಕಳಿಗೆ ಮಕ್ಕಳ ಎಜುಕೇಷನಲ್ಲಿ ಅವ್ರ ಒಂದು ಶಿಸ್ತು ಅನ್ನೋದನ್ನ ಕಲಿಸ್ತಕ್ಕಂಥದ್ದು ಇವೆಲ್ಲ NCC NSS ಸ್ಪೋರ್ಟ್ಸು ಗೈಡ್ಸು. ಅದಕ್ಕೆ ದಯವಿಟ್ಟು NSS ಪರ ಇದ್ದಿರಲ್ಲ, ಆದರೆ ಸರ್ವಿಸು ಅಂತ ಕಡಿಮೆ
ಎನ್ ಎಸ್ ಎಸ್ ಸೇಮ್ ಇದೆ, ಬಿ ಸರ್ಟಿಫಿಕೇಟ್ ಎನ್ ಎಸ್ ಎಸ್ ಕೂಡ ಇದೆ, ಎನ್ ಎಸ್ ಎಸ್ ಸಿ ಸರ್ಟಿಫಿಕೇಟ್ ಕೂಡ ರಿಸರ್ವೇಷನ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನ ರೂಪಿಸುತ್ತೆ ಸರ್. ನಾನು ನನ್ನ 21 ನನ್ನ ಪರ್ಸನಲ್ ಅನುಭವ ಹೇಳ್ಬೇಕು, ನನ್ನ 21ನೇ ವಯಸ್ಸಿಗೆ ನಾನು 3,000 ಕಿಲೋಮೀಟರ್ ಓಡಿದ್ದೆ ಗೊತ್ತಿದೆ. ನಾರ್ತ್ ಈಸ್ಟ್ ಒಬ್ಬನೇ ಟ್ರೈನಲ್ಲಿ ಕೂತ್ಕೊಂಡು ಯಾವ ಭಾಷೆ ಗೊತ್ತಿಲ್ಲ, ಹಿಂದಿ ಕೂಡ ಗೊತ್ತಿಲ್ಲ, ಇಂಗ್ಲೀಷ್ ಕೂಡ ಗೊತ್ತಿಲ್ಲ ಸರ್. ಅದು ಹೆಂಗ್ ಬರೋದು ಅಂದ್ರೆ ಅಲ್ಲಿಂದ ಬಂದು ಹೇಳ್ತಾ ನಾನು 2 ಮಾರ್ಕ್ ಮುಗಿಸ್ತೀನಿ. ಜಾಸ್ತಿ ಮಾತಾಡೋಕ್ಕಿಲ್ಲ. ಸರಿ